ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಾರಾಹಿ ಅಮ್ಮನ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಈ ದಿನ ನಿಮಗೆ ಅಮ್ಮನ ಒಂದು ಪವರ್ಫುಲ್ ಆದಂಥ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರ ಕಷ್ಟಗಳನ್ನು ಕಳೆಯುವಂಥ ಮಂತ್ರ ಇದು. ಎಷ್ಟೇ ದೊಡ್ಡ ಸಮಸ್ಯೆ ಇರಲಿ, ಏನೇ ಕಷ್ಟ ಇದ್ದರೂ ಅಮ್ಮನ ಮಂತ್ರವನ್ನು ಹೇಳ್ಕೊಳ್ಳೋದ್ರಲ್ಲಿ ಕ್ಷಣಾರ್ಧದಲ್ಲೇ ಆ ಕಷ್ಟಗಳೆಲ್ಲ ಕಳೆಯುತ್ತೆ ಅಂತಲೇ ಹೇಳ್ಬೋದು. ಒಂದು ಭಕ್ತಿ, ನಂಬಿಕೆ, ಶ್ರದ್ಧೆಯಿಂದ ಅಮ್ಮನ ಮಂತ್ರವನ್ನು ಹೇಳೋದ್ರಿಂದ ಅಮ್ಮ ಎಷ್ಟೋ ಜನಕ್ಕೆ ಒಳ್ಳೇದು ಮಾಡಿದ್ದಾಳೆ. ಹಾಗಾಗಿ ನಿಮ್ಮ ಕಷ್ಟಗಳನ್ನು ಕಳ್ಕೊಬೇಕು ಅನ್ನೋರಾದರೆ ನೀವು ವಾರಾಹಿ ಅಮ್ಮನ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ. ಯಾವ ಸಮಯದಲ್ಲಿ ಹೇಳಬೇಕು, ಎಷ್ಟು ಸಾರಿ ಹೇಳಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗೆ ಸಮಸ್ಯೆ ಇರಲ್ಲ ಹೇಳಿ? ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಇರುತ್ತೆ. ಒಬ್ಬರಿಗೆ ಆರೋಗ್ಯದ ಸಮಸ್ಯೆ ಆದರೆ, ಇನ್ನೊಬ್ಬರಿಗೆ ಹಣವನ್ನು ಮಾಡುವ ಸಮಸ್ಯೆ, ಇನ್ನೊಬ್ಬರಿಗೆ ಹಣ ಮಾಡಿರೋದನ್ನು ಯಾವ ರೀತಿಯಾಗಿ ನಾನು ಅದನ್ನು ಕಾಪಾಡ್ಕೊಬೇಕು ಅನ್ನುವ ಸಮಸ್ಯೆ, ಇನ್ನೊಬ್ಬರಿಗೆ ಮನೆ ಕಟ್ಟಬೇಕು, ಸೈಟ್ ತೊಗೊಬೇಕು, ಮಕ್ಕಳಿಗೆ ಮದುವೆ ಮಾಡಬೇಕು, ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಬೇಕು, ಈ ರೀತಿಯಾಗಿ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಇದ್ದೇ ಇರುತ್ತೆ. ಹಾಗಾಗಿ ಏನೇ ಸಮಸ್ಯೆ ಇರಲಿ, ನೀವು ಅಮ್ಮನ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ. ಇನ್ನು ಯಾವ ದಿನ ಹೇಳ್ಕೊಬೇಕು ಅಮ್ಮನ ಮಂತ್ರವನ್ನು ಅನ್ನೋದಾದರೆ, ಮಂಗಳವಾರ ಹೇಳ್ಕೊಬೋದು, ಶುಕ್ರವಾರ ಹೇಳ್ಕೊಬೋದು, ಹಾಗೆಯೇ ಪಂಚಮಿ ದಿನಗಳಲ್ಲಿ, ಹಾಗೆಯೇ ಅಷ್ಟಮಿ ದಿನಗಳಲ್ಲಿ, ಇನ್ನು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಹೇಳ್ಕೊಳ್ಳೋದ್ರಿಂದ ಅಮ್ಮನ ಶಕ್ತಿ ತುಂಬಾ ಹೆಚ್ಚಾಗಿರುತ್ತೆ. ಆ ಸಮಯದಲ್ಲಿ ನಾವು ಹೇಳ್ಕೊಳ್ಳೋದ್ರಿಂದ ನಮ್ಮ ಕಷ್ಟಗಳು ಅತಿ ಶೀಘ್ರವಾಗಿ ನಮ್ಮ ಕಷ್ಟಗಳು ಕಳೆಯುತ್ತೆ ಅಂತಲೇ ಹೇಳ್ಬೋದು. ಈಗ ನಮಗೆ ಅತಿ ದೊಡ್ಡ ಅಮಾವಾಸ್ಯೆ ಅಂದರೆ ಮೌನಿ ಅಮಾವಾಸ್ಯೆ ಬರ್ತಾ ಇದೆ. 29ನೇ ತಾರೀಕು ಮೌನಿ ಅಮಾವಾಸ್ಯೆ ಇದೆ. ಆ ಅಮಾವಾಸ್ಯೆಯ ದಿನ ರಾತ್ರಿ ಮಲಗುವ ಸಮಯದಲ್ಲಿ ನೀವು ಮಂತ್ರವನ್ನು ಕೂಡ ಹೇಳ್ಕೊಬೋದು. ಅಕಸ್ಮಾತ್ ಅಮಾವಾಸ್ಯೆ ಆಗಲ್ಲ ಅನ್ನೋರು ನೀವು ಮಂಗಳವಾರ, ಶುಕ್ರವಾರ, ಅಷ್ಟಮಿ, ಪಂಚಮಿ ದಿನಗಳಲ್ಲೂ ಕೂಡ ಹೇಳ್ಕೊಬೋದು ಸ್ನೇಹಿತರೆ. ಹಾಗಾಗಿ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲವನ್ನ ತೀರಿಸ್ತಾಳೆ. ಏನೇ ಸಮಸ್ಯೆ ಇದ್ರೂ ಅಮ್ಮನ ಹತ್ರ ಹೇಳ್ಕೊಬೇಕು. ನೀವು ಅಮ್ಮನ ಮೇಲೆ ತುಂಬಾ ನಂಬಿಕೆ ಇಡಬೇಕು. ನೀವು ನಂಬಿಕೆ ಇಟ್ಟು, ಇಲ್ಲ ನಾನು ಈ ಮಂತ್ರ ಹೇಳ್ತಾ ಇದ್ದೀನಿ, ನನ್ನ ಕಷ್ಟ ಕಳೆಯುತ್ತೆ ಅಂತ ನೀವು ಮೊದಲು ದೃಢವಾದ ಒಂದು ನಂಬಿಕೆ ಇಟ್ಕೊಬೇಕು. ನೀವು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ನನ್ನ ಕೈಯಲ್ಲಿ ಹಾಗೇ ಆಗುತ್ತೆ, ಮಾಡೇ ಮಾಡ್ತೀನಿ ಅಂತಾರಲ್ಲ, ಹಾಗೆ ನೀವು ಅಮ್ಮನ ಮಂತ್ರವನ್ನು ಹೇಳ್ತಾ ಇದ್ದೀನಿ. ಅಮ್ಮ ಎಷ್ಟೋ ಜನರಿಗೆ ಕಷ್ಟ ಕಳ್ತಿದ್ದಾಳೆ, ಹಾಗಾಗಿ ನನ್ನ ಕಷ್ಟವನ್ನು ಕೂಡ ಅಮ್ಮ ಪರಿಹಾರ ಮಾಡ್ತಾಳೆ ಅನ್ನೋ ನಂಬಿಕೆ ಮೊದಲು ನಿಮಗಿರಬೇಕು. ಹಾಗಾಗಿ ಆ ಸಮಯದಲ್ಲಿ ನೀವು ಅಮ್ಮನನ್ನು ನಂಬಿ ಮಂತ್ರವನ್ನು ಹೇಳಿದ್ರೆ ಖಂಡಿತ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸ್ತಾಳೆ ಅಂತಲೇ ಹೇಳ್ಬೋದು. ಈಗ ಒಂದಲ್ಲ ಒಂದು ರೀತಿಯ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ದೊಡ್ಡ ಶ್ರೀಮಂತರಾದರೆ ಅವ್ರಿಗೆ ಆದ ಪ್ರಾಬ್ಲಮ್ಸ್ ಇರುತ್ತೆ, ತುಂಬ ಬಡವರಾದರೆ ಅವರಿಗೆ ಒಂದು ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಎಲ್ಲರಿಗೂ ಒಂದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಹಾಗಾಗಿ ನಾವು ಏನು ಯೋಚನೆ ಮಾಡ್ತೀರಿ, ಏನು ಒಳ್ಳೆ ಕೆಲಸ ಮಾಡ್ತೀರಿ, ನಾವು ಒಳ್ಳೆಯದೇ ಮಾಡಿದ್ರೆ ನಮಗೆಲ್ಲವೂ ಒಳ್ಳೆಯದೇ ಆಗುತ್ತೆ. ಯದ್ಭಾವಂ ತದ್ಭವತಿ ಅಂತಾರಲ್ಲ, ಹಾಗಾಗಿ ನಾವು ಏನು ಮಾಡ್ತೀರಿ ಅದು ನಮಗೆ ರಿಸಲ್ಟ್ ಆಗಿ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ನಾವು ಒಳ್ಳೆಯ ಕೆಲಸಗಳನ್ನೇ ಮಾಡೋಣ. ಯಾರಿಗೂ ಕೆಟ್ಟದ್ದು ಮಾಡೋದು ಬೇಡ, ಕೆಟ್ಟದ್ದು ಬಗೆಯೋದು ಬೇಡ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಮಗೆ ಒಳ್ಳೇದು ಮಾಡೋಕ್ಕಾದರೆ ಒಳ್ಳೇದು ಮಾಡೋಣ, ಆದರೆ ಯಾರಿಗೂ ನಾವು ಕೆಟ್ಟದ್ದಂತಂತೂ ಮಾಡೋದು ಬೇಡ ಅಲ್ವಾ? ಅದಕ್ಕೋಸ್ಕರ ಈ ದಿನ ನಾವು ಅಮ್ಮನ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ. ಏನೇ ಕಷ್ಟ ಇರಲಿ, ಇಂಥ ಕಷ್ಟನೇ ಅಂತ ಇಲ್ಲ, ಹಣದ ಸಮಸ್ಯೆ ಇರ್ಬೋದು ಅಥವಾ ಇನ್ನೇನೋ ಒಂದು ಆರೋಗ್ಯದ ಸಮಸ್ಯೆ ಇರ್ಬೋದು, ಯಾವುದೇ ಸಮಸ್ಯೆ ಇದ್ದರೂ ಕೂಡ ನೀವು ಅಮ್ಮನನ್ನು ನಂಬಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಇನ್ನು ಯಾವ ದಿನ ಹೇಳ್ಕೊಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಈ ಮಂತ್ರವನ್ನು ರಾತ್ರಿ ಮಲಗೋ ಸಮಯದಲ್ಲಿ ಹೇಳ್ಕೊಬೇಕಾಗತ್ತೆ. ಇನ್ನೇನು ನೀವು ಊಟ ಮಾಡಿ ರಾತ್ರಿ ಮಲ್ಗಕ್ಕೆ ಹೋಗ್ತಿರಲ್ಲ, ಆ ಸಮಯದಲ್ಲಿ ನೀವು ಬೆಡ್ ಮೇಲೆ ಕೂತ್ಕೊಳ್ಳೋಕೆ ಹೋಗ್ಬೇಡಿ, ಕೆಳಗಡೆ ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಬೇಕಾಗತ್ತೆ. ಯಾಕೆಂದರೆ ಕೆಲವಾರು ಮಂತ್ರಗಳಿಗೆ ತುಂಬಾ ಶಕ್ತಿ ಇರುತ್ತೆ, ಹಾಗಾಗಿ ಬೆಡ್ ಮೇಲೆ ಕೂತ್ಕೊಬೇಡಿ ಅಂತ ಹೇಳ್ತೀರಿ. ಇನ್ನು ನಾನ್ ವೆಜ್ ತಿಂದು ಈ ಮಂತ್ರವನ್ನು ಹೇಳಬಾರ್ದು. ಹಾಗೆಯೇ ಪೀರಿಯಡ್ಸ್ ಆಗಿರೋರು ಕೂಡ 5 ದಿನ ಅಮ್ಮನ ಮಂತ್ರವನ್ನು ಹೇಳಬಾರ್ದು, ಯಾಕೆಂದರೆ ತುಂಬಾ ಶಕ್ತಿ ಇರುತ್ತೆ. ಅಂತಹ ಸಮಯದಲ್ಲಿ ಅಮ್ಮನ ಮಂತ್ರಗಳನ್ನು ಹೇಳ್ಕೊಬಾರ್ದು. ಹಾಗಾಗಿ ಇನ್ನೇನು ಊಟ ಮಾಡಿ ನೀವು ರಾತ್ರಿ ಮಲ್ಗಕ್ಕೆ ಹೋಗ್ತಿರಲ್ಲ, ಆ ಸಮಯದಲ್ಲಿ ಅಮ್ಮನ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಅತಿ ಬೇಗನೆ ನಿಮಗೆ ರಿಸಲ್ಟ್ ಅನ್ನೋದು ಸಿಗ್ತಾ ಹೋಗುತ್ತೆ. ಹಾಗಾಗಿ ಮಂತ್ರ ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಮಂತ್ರ ತುಂಬಾ ಚಿಕ್ಕದಿದೆ, ತುಂಬ ದೊಡ್ಡ ಮಂತ್ರನೂ ಇಲ್ಲ. ಹಾಗಾಗಿ ಈ ಮಂತ್ರವನ್ನು ಎಷ್ಟು ದಿನ ಬೇಕಾದರೂ ಹೇಳ್ಕೊಬೋದು ಸ್ನೇಹಿತರೆ. ಪ್ರತಿದಿನ ಮಲಗೋ ಸಮಯದಲ್ಲಿ, ಇಂಥ ವಯಸ್ಸಿನವರೇ ಹೇಳಬೇಕು ಅಂತಿಲ್ಲ, ಚಿಕ್ಕವರು ದೊಡ್ಡವರು ಎಲ್ಲರೂ
ಹೇಳ್ಕೊಬೋದು. ಇನ್ನು ಹಾಸ್ಟೆಲಲ್ಲಿರೋರು ಅಲ್ಲೇ ನೀವು ಕೂತ್ಕೊಂಡು ಹೇಳ್ಕೊಬೋದು. ಇನ್ನು ಪಿ ಜಿಲಿರೋರು ಹೇಳ್ಬೋದು, ಅಥವಾ ನೀನು ಹೊರಗಡೆ ಯಾವುದೋ ಒಂದು ಕೆಲಸದ ಮೇಲೆ ಹೋಗಿದ್ದೀನಿ ಅಂದರೆ ಅಲ್ಲೇ ಕೂತ್ಕೊಂಡು ಕೂಡ ಅಮ್ಮನ ಮಂತ್ರವನ್ನು ಹೇಳ್ಕೊಬೋದು. ಎಲ್ಲಿ ಬೇಕಾದರೂ ಅಮ್ಮನ ಮಂತ್ರವನ್ನು ಹೇಳ್ಬೋದು. ತುಂಬಾ ಬೇಗನೆ ರಿಸಲ್ಟ್ ಅನ್ನೋದು ಕೊಡ್ತಾ ಹೋಗುತ್ತೆ. ಇನ್ನು ಮಂತ್ರ ಯಾವುದು ಅಂತಲೂ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ನೋಡಿ. ಈ ಮಂತ್ರ ತುಂಬಾ ಚಿಕ್ಕದಿದೆ, ಆದರೆ ಇದ್ರ ರಿಸಲ್ಟ್ ಮಾತ್ರ ತುಂಬಾ ದೊಡ್ಡದು ಅಂತ ಹೇಳ್ಬೋದು. ಯಾಕೆಂದರೆ ನಾವು ಏನು ಅಂದ್ಕೊಂಡ್ರಿ ತಕ್ಷಣ ನಮಗೆ ಆಗುವಂಥ ಕೆಲಸ. ಮೊದಲು ನೀವು ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ, ನಂತರ ದೊಡ್ಡ ಸಮಸ್ಯೆ ಹೇಳ್ಕೊಳ್ಳಿ. ಯಾಕೆಂದರೆ ಚಿಕ್ಕದು ಹೇಳ್ತಲ್ಲಿ ನಿಮಗೆ ಆಯಿತು ಅಂತಂದರೆ ದೊಡ್ಡ ಸಮಸ್ಯೆಗೆ ನಿಮಗೆ ತುಂಬಾ ಕಾನ್ಫಿಡೆಂಟ್ ಬರುತ್ತೆ. ಹೌದು, ಅಮ್ಮ ನಮ್ಮ ಕಷ್ಟಗಳನ್ನು ಬಗೆಹರಿಸ್ತಾಳೆ ಅನ್ನೋ ಕಾನ್ಫಿಡೆಂಟ್ ನಿಮಗೆ ಜಾಸ್ತಿ ಆಗುತ್ತೆ. ಮಂತ್ರ ಹೀಗಿದೆ ನೋಡಿ. ಅಶ್ವರೂಢ ಅಪರಾಜಿತ ವಾರಾಹಿ. ಅಶ್ವರೂಢ ಅಪರಾಜಿತ ವಾರಾಹಿ. ಅಶ್ವ ಅಂದ್ರೇ ಎಲ್ಲರಿಗೂ ಗೊತ್ತಿದೆ ಕುದುರೆ ಅಂತ. ಹಾಗಾಗಿ ಕುದುರೆ ಎಷ್ಟು ಫಾಸ್ಟಾಗಿ ಓಡುತ್ತೆ ನೋಡಿ, ಅಷ್ಟು ಫಾಸ್ಟಾಗಿ ಈ ಮಂತ್ರದಿಂದ ನಮ್ಗೆ ರಿಸಲ್ಟ್ ಅನ್ನೋದು ಸಿಗ್ತಾ ಹೋಗುತ್ತೆ. ಹಾಗಾಗಿ ಅಮ್ಮನ ಮಂತ್ರವನ್ನು ಆದಷ್ಟು ರಾತ್ರಿ ಸಮಯದಲ್ಲಿ ಹೇಳ್ಕೊಳ್ಳಿ. ನಿಮಗೆ ಅಮಾವಾಸ್ಯೆ ದಿನ ಅಲ್ಲ, ನಿಮ್ಗೆ ಯಾವ ದಿನ ಶುರು ಮಾಡಬೇಕಾಗಿರೋದು ಮಂಗಳವಾರ, ಶುಕ್ರವಾರ ಅಥವಾ ಪಂಚಮಿ, ಅಷ್ಟಮಿ ದಿನಗಳಲ್ಲಿ ಅಥವಾ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ಶುರು ಮಾಡಿ ನೀವು ಪ್ರತಿ ದಿನವೂ ಹೇಳ್ಕೊತಾ ಬರ್ಬೋದು. ಅಮ್ಮನ ಮಂತ್ರ ಅಷ್ಟು ಪವರ್ ಇರುತ್ತೆ. ಹಾಗಾಗಿ ಎಲ್ಲರ ಕಷ್ಟಗಳನ್ನು ಕಳ್ಕೊಳ್ಳಿ. ಯಾರಿಗೆ ಕಷ್ಟ ಇರಲ್ಲ, ಎಲ್ಲರಿಗೂ ಕಷ್ಟ ಇರುತ್ತೆ. ಇಂತಹ ಮಂತ್ರಗಳನ್ನು ಹೇಳಬೇಕಾಗತ್ತೆ. ನೀವು ಅಮ್ಮನನ್ನು ನಂಬಬೇಕು. ಮೊದಲು ಅಮ್ಮ ನನ್ನ ಕಷ್ಟಗಳನ್ನು ಬಗೆಹರಿಸ್ತಾಳೆ ಅಂತ ಒಂದು ದೃಢವಾದ ನಂಬಿಕೆಯಿಂದ ನೀವು ಹೇಳಿದ್ರೆ ಖಂಡಿತ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಅಂತ ಹೇಳ್ತಾ, ಅಮ್ಮನಲ್ಲಿ ನಾನು ಕೂಡ ಬೇಡ್ಕೊತೀನಿ, ಅಮ್ಮ ಎಲ್ಲರ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ ನಾನು ಕೂಡ ಕೇಳ್ಕೊತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ಬೇಗ ಬಂದು ತಲುಪುತ್ತೆ. ಆದಷ್ಟು ನಿಮಗೆ ಒಳ್ಳೊಳ್ಳೆ ವಿಡಿಯೋಗಳನ್ನು ತಿಳಿಸ್ಕೊಡ್ತೀನಿ. ಇನ್ನೂ ಅಮ್ಮನ ಪವರ್ಫುಲ್ ಮಂತ್ರಗಳಿದ್ದಾವೆ, ಹಾಗಾಗಿ ಮಂತ್ರಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.